ಹಲೋ ವೀಕ್ಷಕರೇ, ನಮಸ್ಕಾರ. ಇವತ್ತು ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆ ಏನಾದರೂ ಇದ್ದರೆ ಈ ಥರವಾಗಿರುವಂಥ ಹೇರ್ ಪ್ಯಾಕು ನ್ಯಾಚುರಲ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ ಟ್ರೈ ಮಾಡ್ಬೋದು. ಯಾಕಂದರೆ ಕೆಮಿಕಲ್ ಬಳಸೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಗಳು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾದರೆ ನಾನು ಇವಾಗ ಹೇರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ಬಡೆ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಬಡೆ ಸೊಪ್ಪು ಬಳಸ್ಕೊಂಡು ನಾವು ಬಿಳಿ ಕೂದಲನ್ನು ಕಪ್ಪು ಮಾಡ್ಕೋಬೋದು. ಅದು ಕೂಡ ನ್ಯಾಚುರಲ್ ಆಗಿ ಕಲರ್ ಸಿಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಇದನ್ನು ರೆಡಿ ಮಾಡಬೇಕಂತ ಫುಲ್ ವಿಡಿಯೋ ನೋಡ್ಕೊಂಡು ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಇವಾಗ ನೋಡಿ, ನಾನು ಸೋಪ್ ತೊಗೊಂಡಿದ್ದೀನಲ್ವ, ಅದು ನಾನು ಸೋಪು ಕಬ್ಬಿಣದ ಕಡೆಯಲ್ಲಿ ಹಾಕ್ತಾ ಇದ್ದೀನಿ. ನಾವು ಯಾವುದೇ ಹೇರ್ ಪ್ಯಾಕನ್ನು ರೆಡಿ ಮಾಡಬೇಕಂದ್ರೆ ಫಸ್ಟು ಕಬ್ಬಿಣದ ಕಡೆಯನ್ನು ತೊಗೋಬೇಕಂತ ನಾನು ಯಾವುದೇ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಯಾಕಂದರೆ ಕಬ್ಬಿಣದ ಕಡೆಯಲ್ಲಿ ಅಲ್ಯೂಮಿನಿಯಂ ಅಂಶ ಇರುತ್ತೆ, ಅದು ನಮ್ಮ ಹೇರಿಗೆ ನ್ಯಾಚುರಲ್ ಆಗಿ ಕಲರ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಅದರಲ್ಲಿ ಮಾಡಿದ್ರೆ ತುಂಬಾ ಬೆಸ್ಟ್ ಅನ್ಬೋದು. ಹಾಗಾಗಿ ಅದು ನಮಗೆ ಒಳ್ಳೆ ರೀತಿಯಾಗಿ ನ್ಯಾಚುರಲ್ ಆಗಿ ಕಲರ್ ಕೊಡುತ್ತೆ. ಅದಕ್ಕೋಸ್ಕರ ನಾವು ಕಬ್ಬಿಣದ ಕಡೆಯಲ್ಲಿ ಮಾಡ್ಕೋಬೇಕು. ಇವಾಗ ನಾನು 2 ಸ್ಪೂನಷ್ಟು ಸೋಪನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಏನು ಸೇರಿಸ್ತಾ ಇದ್ದೀನಿ ಅಂದರೆ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಸಾಸಿವೆ ಹೇರು ಬುಡದಿಂದಲೇ ನಾವು ಈ ಥರ ನಾವು ಕಪ್ಪು ಕಲರ್ ಹಚ್ಕೊಂಡ್ವಿ ಅಂದರೆ ಬುಡದಿಂದ ನಮ್ಮ ಗ್ರೋತ್ ಕೂಡ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಸಾಸಿವೆ ಖಂಡಿತವಾಗಿ ಬಳಸ್ಕೊಳ್ಳಿ. ಸಾಸಿವೆಯಲ್ಲಿ ಕೂಡ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಬಿಳಿ ಕೂದಲನ್ನು ಕೂಡ ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಇವೆರಡೂ ಕೂಡ ಹಾಕಿದ್ದೀನಿ. ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಯಾವ ರೀತಿಯಾಗಿ ಫ್ರೈ ಮಾಡಬೇಕಂತ ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡುವಂಥದ್ದು, ಅದು ಕೂಡ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇವಾಗಿನ ಜನ್ರೇಷನಲ್ಲಿ ಕೆಮಿಕಲ್ ಮೆಹಂದಿಯನ್ನು ಬಳಸೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇರೋದು. ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಈ ಥರ ಆಗಿರುವಂಥ ಹೇರ್ ಪ್ಯಾಕ್ಗಳನ್ನು ನಾವು ನ್ಯಾಚುರಲಾಗಿ ರೆಡಿ ಮಾಡಿ ಮನೇಲಿ ಇಟ್ಕೊಂಡು ಬಿಟ್ಟರೆ ಸಾಕು. ನಮಗೆ ಯಾವಾಗ ಬೇಕು ಆವಾಗ ನಾವು ಸಡನ್ಲಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಅವಾಗೆ ಹೇಳಿದ್ದೀನಲ್ಲ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಹಾಕ್ತಾ ಇದ್ದೀನಿ. ಏನಪ್ಪ ಅಂದರೆ ಕರಿಬೇವು ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡುತ್ತೆ. ಹಾಗೆ ಬುಡದಲ್ಲಿ ಈ ಥರ ನಾವು ಏನಾದರೂ ಹಚ್ಕೊಂಡ್ರೆ ಸಾಕು, ನಮ್ಮ ಕೂದಲು ಬುಡದಿಂದ ಕೂಡ ಬ್ಲ್ಯಾಕ್ನೆಸ್ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಥರ ಕರಿಬೇವು ಕೂಡ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ನೋಡಿ, ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿ ಕಪ್ಪಾಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತೊಗೋಬೇಕು. ನೋಡ್ತಾ ಇರ್ಬೋದು, ಇವಾಗ ಕರಿಬೇವು ಮತ್ತು ಇದ್ರ ಜೊತೆಗೆ ಸಾಸಿವೆ ಮತ್ತು ಸೋಪನ್ನು ಯೂಸ್ ಮಾಡ್ತಾ ಇರುವಂಥ ಹೇರ್ ಪ್ಯಾಕು ನಾವು ಸಣ್ಣ ಏಜ್ ಮಕ್ಕಳಾಗಲಿ ದೊಡ್ಡವರಾಗಲಿ ವಯಸ್ಸಾದವರಾಗಲಿ ಎಲ್ಲರಿಗೂ ಕೂಡ ಬಳಸ್ಬೋದು ಸ್ನೇಹಿತರೆ. ಹಾಗೆ ಇವಾಗಿನ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಬರ್ತಾ ಇರೋವಂಥದ್ದು. ಹಾಗಾಗಿ ಅವರಿಗೆ ಏನಾದರೂ ಕೂಡ ಹಚ್ಚೋದಕ್ಕೆ ನಾವು ಯೋಚನೆ ಮಾಡ್ತಿರ್ತೀವಿ. ಆ ಯೋಚನೆನೇ ಬಿಟ್ಬಿಡಬೇಕು ಸ್ನೇಹಿತರೆ. ಈ ಥರವಾಗಿರುವಂಥ ಹೇರ್ ಪ್ಯಾಕನ್ನು ನೀವು ಟ್ರೈ ಮಾಡಿದ್ರೆ ಸಾಕು, ಮಕ್ಕಳ ತಲೆಯಲ್ಲಿ ಬೇಗನೆ ಫಸ್ಟ್ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಮಕ್ಕಳ ತಲೆಯಲ್ಲಿ ನೋಡ್ತಾ ಇರ್ಬೋದು, ಇವಾಗಿನ ಜನ್ರೇಷನಲ್ಲಿ ತಿನ್ನೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೂ ಕೂಡ ನಮ್ಮ ಮಕ್ಕಳಿಗೆ ಈ ಥರ ಸಮಸ್ಯೆ ಬರ್ತಾ ಹೋಗುತ್ತೆ. ಹಾಗಾಗಿ ಅವರಿಗೆ ಈ ಥರ ಹೇರ್ ಪ್ಯಾಕು ನೀವು ಖಂಡಿತವಾಗಿ ಹೇರಿಗೆ ಟ್ರೈ ಮಾಡಿದ್ರೆ ಅವರ ಹೇರು ನ್ಯಾಚುರಲಾಗಿ ಬ್ಲ್ಯಾಕ್ನೆಸ್ ಆಗ್ತಾ ಹೋಗುತ್ತೆ. ಹಾಗೆ ಬುಡದಿಂದ ಕೂಡ ಬ್ಲ್ಯಾಕ್ ಕೂದಲು ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅವ್ರಿಗೂ ಕೂಡ ಬಳಸ್ಬೋದು. ಇವಾಗ ನಾನಿದು ಫ್ರೈ ಮಾಡ್ಕೊಳ್ತಾ ಬಂದಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಈ ಥರ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕರಿಬೇವು ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಅದರಲ್ಲಿ ಪೂರ್ತಿಯಾಗಿ ಕಪ್ಪ ಬಣ್ಣಕ್ಕೆ ತಿರುಗುತ್ತೆ ಕರಿಬೇವು ಕೂಡ. ಅಲ್ಲಿವರೆಗೂ ನಾನು ಇದೇ ರೀತಿಯಾಗಿ ಫ್ರೈ ಮಾಡಿದ್ದೀನಿ. ಇವಾಗ ನೋಡಿ ಕರಿಬೇವು ಫುಲ್ ಫ್ರೈ ಆದಮೇಲೆ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ನೋಡಿ, ಈ ಥರ ಆಗುತ್ತೆ. ಈ ಥರ ಆಗಿ ಮತ್ತು ಚೂರು ಚೂರಾಗಿ ಮಾಡ್ಕೊಂಡಿರ್ತೀವಲ್ವ, ಅದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು. ಹಾಗಾಗಿ ಇನ್ನೂ ಕೂಡ ಫ್ರೈ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು 5 ನಿಮಿಷ ಟೈಮ್ ತಗೊಳುತ್ತೆ. ಈ ಥರ ನೀವೇನಾದರೂ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತಿಂಗಳಾನುಗಟ್ಟಲೆ ಕೂಡ ನೀವು ಇಟ್ಕೊಂಡ್ರೂ ಕೂಡ ಏನೂ ಆಗೋಲ್ಲ ಸ್ನೇಹಿತರೆ. ನಮಗೆ ಬೇಕಾದರೆ ನಾವು ಯಾವ್ದಾದ್ರು ಪಾರ್ಟಿ ಫಂಕ್ಷನ್ಗೆ ಹೋಗಬೇಕು, ಮೆಹಂದಿ ಹಚ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದಾಗ ಸಡನ್ಲಿ ನಿಮ್ಮ ಹೇರಿಗೆ ಈ ಥರ ಅಪ್ಲೈ ಮಾಡಿಕೊಂಡು ನೀವು ಬಾಚಣಿಗೆಯಿಂದ ಬಾಚ್ಕೊಂಡು ಹೋದರೂ ಕೂಡ ನಿಮ್ಗೆ ಏನೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಯಾರಿಗಾದರೂ ಕೂಡ ಮೆಹಂದಿ ಹಚ್ಚಿದ್ರೆ ಅಂತ ಕಾಣಿಸೋದಿಲ್ಲ ಸ್ನೇಹಿತರೆ. ಅಷ್ಟು ನ್ಯಾಚುರಲಾಗಿ ನಮ್ಮ ಹೇರ್ನಿಗೆ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಈ ಥರ ಶೈನಿಂಗ್ ಆಗಬೇಕು, ಹಾಗೆ ಕಪ್ಪಾಗಬೇಕು. ಇಲ್ಲಿವರೆಗೂ ನಾನು ಫ್ರೈ ಮಾಡಿದ್ದೀನಿ ನೋಡಿ, ಪೂರ್ತಿಯಾಗಿ ಶೈನಿಂಗ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಸ್ಟವ್ ಆಫ್ ಮಾಡಬೇಕು. ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಇವಾಗ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡ್ಬೋದು, ಫುಲ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಒಂದು ಕೊಟ್ಟೋ ಕಲ್ಲು ತಗೊಂಡು ಇದನ್ನು ಕುಟ್ಟಬೇಕು. ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಪೌಡ್ರ್ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ನಾನು ಕುಟ್ಕೊಳ್ತಾ ಇದ್ದೀನಿ. ಈ ಥರ ಈ ಮೆಥಡ್ನಲ್ಲಿ ನೀವೇನಾದರೂ ಈ ಹೇರ್ ಪ್ಯಾಕನ್ನು ಟ್ರೈ ಮಾಡಿದರೆ ಸಾಕು ಸ್ನೇಹಿತರೆ, ನಿಮ್ಮ ಕೂದಲು ವರ್ಷಾನುಗಟ್ಟಲೆ ಬಿಳಿ ಕೂದಲ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು. ಯಾವುದೇ ಕೆಮಿಕಲ್ ಸೈಡ್ ಎಫೆಕ್ಟ್ ಇಲ್ಲದೇ ಈ ಥರವಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಹಾಗೆ ಒಳ್ಳೆಯದು ಕೂಡ ಸ್ನೇಹಿತರೆ. ಸಣ್ಣ
ಏಜ್ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ವಯಸ್ಸಾಗೋದವ್ರಿಗೂ ಕೂಡ ಇದನ್ನು ಯೂಸ್ ಮಾಡಿದರೆ ಸಾಕು, ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಥರವಾಗಿರುವಂಥ ಹೇರ್ ಪ್ಯಾಕನ್ನು ಖಂಡಿತವಾಗಿ ಬಳಸಲೇಬೇಕು ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ರಿಸಲ್ಟು ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಪೌಡ್ರ್ ರೆಡಿ ಆಯಿತು. ಈ ಪೌಡ್ರ್ ತುಂಬಾ ದಪ್ಪವಾಗಿ ಕೂಡ ಕಾಣಿಸುತ್ತೆ. ಹಾಗೆ ಇದು ಮಿಕ್ಸಿಯಲ್ಲಿ ಮಾಡೋದಕ್ಕೆ ಹೋದರೆ ಈ ಥರವಾಗಿ ಸಿಗಲ್ಲ. ಇವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ಈ ಥರ ಪುಡಿಯಾಗಿ ಪೌಡ್ರ್ ಈ ಥರ ರಬ್ ಮಾಡಿ ಕಬ್ಬಿಣದ ಕಡೆಯಲ್ಲಿ ಕುಟ್ಕೊಳ್ತೀವಲ್ವ, ಅದನ್ನು ಕಬ್ಬಿಣದ ಅಂಶವೆಲ್ಲ ಕೂಡ ನಮಗೆ ಬಿಟ್ಕೊಳ್ತಾ ಬರಬೇಕು. ಅದೇ ನಮಗೆ ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ ಅನ್ಬೋದು. ಇವಾಗ ನೋಡಿ ಪೌಡ್ರ್ ಪೂರ್ತಿಯಾಗಿ ಕುಟ್ಕೊಂಡಾದ್ಮೇಲೆ ಒಂಥರ ಸಣ್ಣದಾಗಿರುವಂಥದ್ದು ನೋಡಿ ಟೀ ಸೋಸುವಂಥ ಜರಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ಈ ಥರ ಪೌಡ್ರ್ ಎಲ್ಲನೂ ಕೂಡ ಜಲ್ಲಿಸಿ ತೊಗೋತೀನಿ. ಈ ಥರ ನಾವು ಪೌಡ್ರ್ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, ನಮಗೆ ಯಾವಾಗ ಬೇಕು ದಿಢೀರವಾಗಿ ನಮ್ಮ ಹೇರಿಗೆ ಈ ಹೇರ್ ಪ್ಯಾಕನ್ನು ಹಚ್ಕೋಬೋದು. ಯಾರೇ ಮನೆಗೆ ನೆಂಟರು ಬೀಗರು ಏನಾದರೂ ಬಂದರು, ಇಲ್ಲ ಫಂಕ್ಷನ್ಗೆ ಹೋಗಬೇಕು, ನನಗೆ ಟೈಮೇ ಇಲ್ಲ, ಈ ಥರ ಬಿಳಿ ಕೂದಲ ತೊಗೊಂಡು ಹೋಗೋದಕ್ಕೂ ಆಗಲ್ಲ ಅಂತ ಅಂದ್ಕೊಳ್ಳೋರು ಈ ಥರ ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ಸೆಕೆಂಡ್ ಒಳಗಡೆ ನೀವು ರೆಡಿಯಾಗಿ ಇದು ಹಚ್ಕೊಂಡು ಹೋದರೆ ಸಾಕು, ನಿಮ್ಗೆ ಯಾರು ಕೂಡ ನಿಮ್ಮ ತಲೆಗೆ ನೋಡಿದ್ರೂ ಕೂಡ ಆಶ್ಚರ್ಯ ಪಡ್ತಾರೆ. ಅಷ್ಟು ಚೆನ್ನಾಗಿ ಕೂದಲು ಕೂಡ ಕಾಣಿಸುತ್ತೆ, ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ ಸ್ನೇಹಿತರೆ. ಅಷ್ಟು ಬೆಸ್ಟ್ ಅನ್ಬೋದು. ಹಾಗಾದರೆ ಈ ಥರ ನೋಡಿ ಪೌಡ್ರ್ ಪೂರ್ತಿಯಾಗಿ ಜಲ್ಲಿಸ್ಕೊಂಡು ತಗೊಳ್ತಾ ಇದ್ದೀನಿ. ಸಣ್ಣದಾಗಿ ಬೀಳುತ್ತೆ ನೋಡಿ ಪೌಡರು. ಈ ಪೌಡ್ರ್ ನಾವು ತಲೆಗೆ ಅಪ್ಲೈ ಮಾಡಿದ್ರೂ ಕೂಡ ಕಾಣಿಸಲ್ಲ ಸ್ನೇಹಿತರೆ. ನಾವು ಏನು ಅಪ್ಲೈ ಮಾಡಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಅಷ್ಟು ನ್ಯಾಚುರಲಾಗಿ ನಮ್ಮ ಕೂದಲು ಕಾಣಿಸುತ್ತೆ. ಹಾಗೆ ನೋಡಿ ವಯಸ್ಸಾದವರಾಗಲಿ ಮಕ್ಕಳಾಗಲಿ ಎಲ್ರಿಗೂ ಕೂಡ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗುವಂಥದ್ದು. ಇವಾಗ ನೋಡಿ ನಾನು ಇದಕ್ಕೆ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಯಾವುದೇ ಹೇರ್ ಪ್ಯಾಕ್ ಬಳಸೋರಿದ್ರೆ ಖಂಡಿತವಾಗಿ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಾವು ಹೇರಿಗೆ ಅಪ್ಲೈ ಮಾಡ್ತೀವಲ್ಲ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ವ್ಯಾಸ್ಲಿನ್ ಕೂಡ ಸೇರಿಸ್ತಾ ಇದ್ದೀನಿ. ವ್ಯಾಸ್ಲಿನ್ ಯಾಕಪ್ಪ ಅಂದರೆ ನಮ್ಮ ಕೂದಲಿಗೆ ಒಂಥರ ಶೈನಿಯಾಗಿ ಒಂಥರ ಸಿಲ್ಕಿಯಾಗಿ ಕಾಣಿಸೋದಕ್ಕೆ ಒಂಥರ ಎಫೆಕ್ಟ್ ಕೊಡುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾನು ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ವ್ಯಾಸ್ಲಿನ್ ಹಾಕಿದ ತಕ್ಷಣ ನೋಡ್ಬೋದು ಇದು ತುಂಬಾ ಶೈನಿಂಗ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವು ಕೂದಲಿಗೆ ಅಪ್ಲೈ ಮಾಡ್ತೀವಲ್ಲ, ನಮ್ಮ ಕೂದಲು ಎಷ್ಟೇ ಹಾರ್ಡಾಗಿರುವಂಥ ಕೂದಲು ಕೂಡ ಸಾಫ್ಟ್ನೆಸ್ ಬರುತ್ತೆ ಕೂದಲಿಗೆ. ಹಾಗಾಗಿ ಈ ಥರ ನಾವು ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಸೇರಿಸಿ ಹೇರಿಗೆ ಹಚ್ಕೊಳ್ಳೋದ್ರಿಂದ ತುಂಬಾ ಶೈನಿಂಗ್ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ತಾ ಇರ್ಬೋದು ಹೇರ್ ಪ್ಯಾಕ್ ಯಾವ ರೀತಿಯಾಗಿ ಬ್ಲ್ಯಾಕ್ ಬಂದಿರುವಂಥದ್ದು ನೋಡಿ, ತುಂಬಾ ಬ್ಲ್ಯಾಕಿ ಶೈನಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಪ್ಯಾಕನ್ನು ರೆಡಿ ಮಾಡಿ ನಾವು ಒಂದು ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಯಾವುದೇ ಎಲ್ಲಿಗಾದರೂ ಕೂಡ ಹೋಗುವಾಗ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಮನೆಯಲ್ಲಿ ಕೂಡ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೋದು. ಸೇಮ್ ನೋಡ್ಬೋದು ಸ್ವಲ್ಪ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಕಡಿಮೆ ಅನಿಸುತ್ತು, ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ದೀನಿ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೂ ಅಂದರೆ ಅದು ಪೂರ್ತಿಯಾಗಿ ಪೌಡ್ರ್ ಇರುತ್ತಲ್ವ, ಅದು ಕೊಬ್ಬರಿ ಎಣ್ಣೆಯಲ್ಲಿ ಫುಲ್ ಮಿಕ್ಸ್ ಆಗಿ ಒಂಥರ ಎಫೆಕ್ಟ್ ಚೆನ್ನಾಗಿ ಕಾಣಿಸುತ್ತೆ, ಶೈನಿಂಗು. ಮತ್ತು ಕೈಯಲ್ಲಿ ಈ ಥರ ನೋಡಿ ರಬ್ ಮಾಡಬೇಕು. ಕೈಗೆ ಸ್ವಲ್ಪ ಈ ಥರ ಹೇರ್ ಪ್ಯಾಕ್ ತೊಗೊಂಡು ರಬ್ ಮಾಡಿ ನಾವು ಹೇರಿಗೆ ಅಪ್ಲೈ ಮಾಡಬೇಕು. ರಬ್ ಮಾಡಿದ್ವಿ ಅಂದರೆ ಹೇರ್ ಪ್ಯಾಕ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಬ್ಲ್ಯಾಕ್ ಆಗಿ ತುಂಬಾ ಬ್ಲ್ಯಾಕ್ನೆಸ್ ಬರುತ್ತೆ. ಇವಾಗ ಮೆಹಂದಿಗಳೇನಂದರೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಕಲರ್ ಜಾಸ್ತಿಯಾಗಿ ಬರುತ್ತಲ್ವ, ಅದೇ ರೀತಿಯಾಗಿ ಇದು ಕೂಡ ಕಾಣಿಸುತ್ತೆ. ಇದು ನಿಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡು ನೀವು ಒಂದು 15ರಿಂದ 20 ನಿಮಿಷ ಬಿಟ್ಕೊಂಡು ವಾಶ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಗೆ ಕೂಡ ಡ್ರೈ ಮಾಡಿದ್ರೆ ಸಾಕಾಗುತ್ತೆ. ಹಾಗೆ ಬಾಚಣಿಗೆಯಿಂದ ಬಾಚಿಕೊಂಡ್ರೆ ಸಾಕು. ಈ ಥರ ಬೆನಿಫಿಟ್ಸ್ ಇರುವಂಥ ಹೇರ್ ಪ್ಯಾಕು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ.